ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್. ಮೂಡಾ ಟೆನ್ಷನ್ ನಡುವೆಯೇ ಸಿಎಂ ನೇತೃತ್ವದಲ್ಲಿ ಸಂಪುಟ ಸಭೆ. ಕೋರ್ಟ್ ತೀರ್ಪಿನ ಬಗ್ಗೆ ಮುಂದೇನು ಅನ್ನೋ ಪ್ರಶ್ನೆ. ನ್ಯಾಯಾಧೀಶ ಕೆಂಪಣ್ಣ ವರದಿ ಬಗ್ಗೆ ಸಂಪುಟದಲ್ಲಿ ಚರ್ಚೆ ಸಾಧ್ಯತೆ. ಹೈಕೋರ್ಟ್ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಸಿಎಂಗೆ ಹಿನ್ನಡೆ. ಇವತ್ತು ದೂರುದಾರ ಆದೇಶದ ಪ್ರತಿ ಪಡೆದು ಲೋಕಾಯುಕ್ತಕ್ಕೆ ಸಲ್ಲಿಕೆ. ನಂತರವೇ ಎಫ್ಐಆರ್ ದಾಖಲಿಸಲಿರುವ ಮೈಸೂರು ಲೋಕಾಯುಕ್ತ ಅಧಿಕಾರಿಗಳು. ಮುಂದಿನ ಕಾನೂನು ಹೋರಾಟಕ್ಕೆ ಸಿಎಂ ಸಿದ್ಧತೆ. ಕೋರ್ಟ್ ಆದೇಶ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಕೆ ಸಾಧ್ಯತೆ. ಹೈಕೋರ್ಟ್ ವಿಭಾಗೀಯ ಪೀಠ ಅಥವಾ ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ಚಿಂತನೆ. ಸಿಆರ್ಪಿಸಿ 156 3ರ ಅಡಿಯಲ್ಲಿ ಕೇಸ್ ದಾಖಲಿಸಲು ಆದೇಶ. A1 ಸಿದ್ದರಾಮಯ್ಯ ವಿರುದ್ಧ 10 ಹಲವು ಸೆಕ್ಷನ್ಗಳು. ಮೂಡಾ ತಲೆನೋವಿನಿಂದ ಹೊರಬರೋದು ಹೇಗೆ ಅನ್ನೋದೇ ಸದ್ಯ ಸಿಎಂಗೆ ಸವಾಲು. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ಬಿಗಿಪಟ್ಟು. ಕೆಲವೇ ಕ್ಷಣದಲ್ಲಿ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ. ಬಿಜೆಪಿಯ ಶಾಸಕರು, ಸಂಸದರು, ಎಂಎಲ್ಸಿಗಳು ಭಾಗಿ. ಇದು ಶಿಕಾರಿಪುರ ಬಂದ್. ಸಿಎಂ ಸಿದ್ದರಾಮಯ್ಯ ವಿರುದ್ಧ ದ್ವೇಷದ ರಾಜಕೀಯ ಮಾಡಲಾಗ್ತಾ ಇದೆ ಅಂತ ಆರೋಪ. ಅಹಿಂದ ಯುವ ಘಟಕದಿಂದ ಹೋರಾಟದ ಕಹಳೆ. ಮಹಾರಾಷ್ಟ್ರ ಗಡಿಭಾಗದ 30ಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಕನ್ನಡ ಭಾಷಿಕ ಮತದಾರರೇ ನಿರ್ಣಾಯಕ. ಸಿಎಂ ಮೇಲಿನ ತನಿಖೆ ಆದೇಶ ಅಲ್ಲೂ ಪರಿಣಾಮ ಬೀರೋ ಸಾಧ್ಯತೆ. ಮಹಾರಾಷ್ಟ್ರದ ಕಾಂಗ್ರೆಸ್ಗೂ ಮುಜುಗರ. ನನಗೆ ಪ್ರಾಣ ಭಯವಿತ್ತು ಎಂದು ರಕ್ಷಣೆ ಕೋರಿದ್ದೆ. 1 ತಿಂಗಳಿಂದ ನನಗೆ ರಕ್ಷಣೆ ನೀಡಿರಲಿಲ್ಲ. ಇವಾಗ ಗನ್ಮ್ಯಾನ್ ನೀಡಿದ್ರು ನನಗೆ ಬೇಡ. ನನ್ನ ಹೋರಾಟ ಎಂದೆಂದಿಗೂ ನಿರಂತರ ಎಂದ ಸ್ನೇಹಮಹಿ ಕೃಷ್ಣ. ಸಿದ್ದರಾಮಯ್ಯ ವಿರುದ್ಧ ಮೂಡಾ ಅಸ್ತ್ರ ಪ್ರಯೋಗಿಸಿ ಬಿಜೆಪಿ ಸಕ್ಸಸ್. ಈ ಬೆನ್ನಲ್ಲೇ ವಾಲ್ಮೀಕಿ ಹಗರಣವನ್ನು ಮತ್ತಷ್ಟು ಪ್ರಸ್ತಾಪಕ್ಕೆ ಪ್ಲಾನ್. ಇನ್ನೊಂದೆಡೆ ಅರ್ಕಾವತಿ ಅಸ್ತ್ರ ಪ್ರಯೋಗಕ್ಕೆ ತಯಾರಿ. ಭೋವಿ ನಿಗಮದ ಅಕ್ರಮದ ಕೇಸ್ನ ತನಿಖೆಯಲ್ಲಿ ಭ್ರಷ್ಟಾಚಾರ. ಆರೋಪಿಯಿಂದ ಹಣ ಪಡೆದಿದ್ದ ತನಿಖಾಧಿಕಾರಿ ಸಸ್ಪೆಂಡ್. ಇನ್ಸ್ಪೆಕ್ಟರ್ ಎಡಿ ನಾಗರಾಜ್ ಅಮಾನತು ಮಾಡಿದ ಸಿಐಡಿ ಡಿಜಿ ಸಲೀಂ. ಕೊಲೆ ಆರೋಪಿಗೆ ಶ್ರೀರಂಗಪಟ್ಟಣ ತಾಲೂಕು ಕಸಾಪ ಅಧ್ಯಕ್ಷ ಸ್ಥಾನ. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಎಚ್ಚೆತ್ತ ಕರ್ನಾಟಕ ಸಾಹಿತ್ಯ ಪರಿಷತ್ತು ರಾಜ್ಯಾಧ್ಯಕ್ಷ ರಮೇಶ್ ಬಂಡಿ ಸಿದ್ದೇಗೌಡ. ಆಪ್ತ ಕುಮಾರ್ನನ್ನ ವಜಾಗೊಳಿಸಿ ಆದೇಶ. ಮುನಿರತ್ನಗೆ ಮುಂದುವರೆದ ಎಸ್ಐಟಿ ವಿಚಾರಣೆ. ಅತ್ಯಾಚಾರ ಆರೋಪ ಸಂಪೂರ್ಣ ಸುಳ್ಳು ಅಂತ ಹೇಳಿಕೆ. ವಿಚಾರಣೆ ವೇಳೆ ಅಸ್ಪಷ್ಟವಾಗಿ ಉತ್ತರ. ಹನಿ ಟ್ರ್ಯಾಪ್ ಆಯಾಮದಲ್ಲೂ ಎಸ್ಐಟಿ ತನಿಖೆ. ಪೊಲೀಸ್ ಆಯ್ತು, ಕೋರ್ಟ್ ಆಯ್ತು, ಈಗ ಐಟಿ ಸಂಕಷ್ಟ. ನಟ ದರ್ಶನ್ರ ಹಣದ ಮೂಲ ಪತ್ತೆಗೆ ಮುಂದಾದ ಐಟಿ ಇವತ್ತು ಬಳ್ಳಾರಿ ಜೈಲಿಗೆ ತೆರಳಿ 2ನೇ ದಿನದ ವಿಚಾರಣೆ. ಪರಪ್ಪನ ಅಗ್ರಹಾರ ಜೈಲು ಸಿಬ್ಬಂದಿ ಅಕ್ರಮಕ್ಕೆ ಬ್ರೇಕ್ ಹಾಕಲು ಬೆಂಗಳೂರು ಕಮಿಷನರ್ ಮಾಸ್ಟರ್ ಪ್ಲಾನ್. ಜೈಲಿನ ಮುಂಭಾಗ ಹೊಸದಾಗಿ 10 ಸಿಸಿಟಿವಿ ಅಳವಡಿಕೆಗೆ ಸಿದ್ಧತೆ. ಸಿಸಿಟಿವಿ ಮಾನಿಟರ್ನಿಂದಾಗಿ ಬೆಚ್ಚಿ ಬಿದ್ದ ಜೈಲು ಸಿಬ್ಬಂದಿ. ವಿದ್ಯುತ್ ಪ್ರಸರಣದಲ್ಲಿ ಸ್ಥಳೀಯರಿಂದ ದೂರು. ಕಂಬದಲ್ಲಿ ಸಮಸ್ಯೆ ಬಗೆಹರಿಸಲು ಹೊಳೆ ಇಜಿ ಹೋದ ಮೆಸ್ಕಾಂ ಸಿಬ್ಬಂದಿ. ಪ್ರಮೋದ್ ಕಾರ್ಯದಕ್ಷತೆಗೆ ಸ್ಥಳೀಯರ ಮೆಚ್ಚುಗೆ. ಪತ್ನಿಯನ್ನ ಮನೆಗೆ ಕಳುಹಿಸಿದ್ದಕ್ಕೆ ಮಾವನ ಮೇಲೆ ಸಿಟ್ಟು. ಮಾವನ ಅಡಿಕೆ ತೋಟ ನಾಶಪಡಿಸಿದ ಅಳಿಯ. ಹಾವೇರಿಯಲ್ಲಿ 106 ಅಡಿಕೆ ಗಿಡಗಳನ್ನ ಕಡಿದು ಆಕ್ರೋಶ. ಅನಾರೋಗ್ಯ ಪೀಡಿತ ವೃದ್ಧೆಯನ್ನ 3 ಕಿಲೋಮೀಟರ್ ಹೊತ್ತುಕೊಂಡು ಸಾಗಾಟ. ರಸ್ತೆ ಇಲ್ಲದೆ ತೂಗು ಸೇತುವೆ ಮೇಲೆ ಓಡಾಡುವ ಅನಿವಾರ್ಯತೆ. ಇದು ಚಿಕ್ಕಮಗಳೂರಿನ ಕಳಸದ ನೆಲ್ಲಿಬೀಡು ಗ್ರಾಮದಲ್ಲಿನ ಅವ್ಯವಸ್ಥೆ. ಕಲಬುರಗಿಯಲ್ಲಿ ಮಕ್ಕಳ ಹಾಲಿನ ಪೌಡರ್ ಕಳ್ಳ ಸಾಗಾಟ. ಶಾಲೆ ಅಂಗನವಾಡಿ ಮಕ್ಕಳಿಗೆ ನೀಡುವ 2 ಚೀಲದಲ್ಲಿ ಸಾಗಿಸುವಾಗ ಲಾಕ್. ಆಳಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಕ್ಷಣಗಣನೆ. ಅರಮನೆಯಲ್ಲಿನ ಖಾಸಗಿ ಕಾರ್ಯಕ್ರಮಕ್ಕೆ ಸಿದ್ಧತೆ. ನಾಳೆ ನವಗ್ರಹ ಹೋಮ, ಶಾಂತಿ ಪೂಜೆ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ. ಮಹಾಮಳೆಗೆ ತತ್ತರಿಸಿ ಹೋದ ವಾಣಿಜ್ಯ ನಗರಿ ಮುಂಬೈ. ತಗ್ಗು ಪ್ರದೇಶಗಳು ಜಲಾವೃತ. ವಾಹನ ಸವಾರರ ಪರದಾಟ.
ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ, ವಿಮಾನ ರೈಲು ಸಂಚಾರದಲ್ಲೂ ವ್ಯತ್ಯಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.